After surface chemistry, which chapter to start next? ಇದು ಒಂದು this was not a easy question to answer because solid state ನಾವು ಸ್ಟಾರ್ಟ್ ಮಾಡಿದ್ವಿ when the classes were going on. It didn't continue that because ಅದ್ರಾಗ ಭಾಳಷ್ಟು ಮ್ಯಾಥಮೆಟಿಕಲ್ ಆಸ್ಪೆಕ್ಟ್ಸ್ ಅದಾವು, ಕ್ಯಾಲ್ಕುಲೇಷನ್ಸ್ ಅದಾವು, ಡಿರೈವೇಷನ್ಸ್ ಅದಾವು. ಸೊ it would be a little bit difficult to handle them in video sessions. So I decided to start surface chemistry, which was theoretical. So once it is done, theoretical chapters ಕಡಿಮೆ ಅದಾವೆ ಕೆಮಿಸ್ಟ್ರಿ ಒಳಗೆ, ಇನ್ನೊಂದೆರಡು ಅದಾವು. ಬಟ್ ಅಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಲ್ಲ. ಅವ್ನು ಸ್ಟಾರ್ಟ್ ಮಾಡೋಕ್ಕೆ ನನಗೆ ಐ ಆಮ್ ನಾಟ್ ಕಾನ್ಫಿಡೆಂಟ್. ಬಿಕಾಸ್ ಏನಾಗಬಹುದು, ಮ್ಯಾಕ್ಸಿಮಮ್ ಪ್ರೊಬಬಿಲಿಟಿ ಏನೈತಿ ಅಂದ್ರೆ ಒನ್ಸ್ ಯುವರ್ ಕಾಲೇಜ್ ಸ್ಟಾರ್ಟ್ಸ್, ಒನ್ಸ್ ದಿಸ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ಸ್, ಸ್ವಲ್ಪ ಪೋರ್ಷನ್ ಕಡಿಮೆ ಮಾಡ್ತಾರೆ. ಯಾವ ಚಾಪ್ಟರ್ಸ್ ತೆಗಿತಾರ ಹೇಳಕ್ಕೆ ಬರೋಂಗಿಲ್ಲ. ಸ್ವಲ್ಪ ಯಾವ ಕಡಿಮೆ ಇಂಪಾರ್ಟೆಂಟ್ ಇರ್ತಾವೆ ಅವನ್ನ ತೆಗಿಬಹುದು. ಅಂದರೆ ನಾವು ಇಲ್ಲಿ ಕುಂತು ಬರೀ ಅಸಂಪ್ಷನ್ಸ್ ಮಾಡ್ಬೋದು ಹೊರತು ಅವ್ರು ಆ್ಯಕ್ಚುಲಿ ಸಿಲೆಬಸ್ ಏನಂತ ಹೇಳ್ತಾರೆ ನಮ್ಗೆ ಗೊತ್ತಾಗಂಗಿಲ್ಲ. ಸ್ಟಾರ್ಟೆಡ್ ಡ್ರಿಂಕಿಂಗ್, ಓಕೆ. ಸೊ ನಮಗೆ ವಿ ಡೋಂಟ್ ನೋ ಆ್ಯಕ್ಚುಲಿ ಏನಾಗುತ್ತೆ ಸಿಲೆಬಸ್. ಸೊ ಬರೀ ಥಿಯರಾಟಿಕಲ್ ಇದ್ದಿದ್ದು ಅಷ್ಟು ಇಂಪಾರ್ಟೆಂಟ್ ಇಲ್ಲದ ಚಾಪ್ಟರ್ನ ಈಗ ಸ್ಟಾರ್ಟ್ ಮಾಡಿದ್ರೆ ನನಗೇನು ಥಾಟ್ ಬಂತು, ವಾಟ್ ಇಫ್ ದ್ಯಾಟ್ ಚಾಪ್ಟರ್ ವಿಲ್ ಬಿ ರಿಮೂವ್ಡ್ ಫ್ರಮ್ ದ ಸಿಲೆಬಸ್ ಲೇಟರ್. ಸೊ ಇಫ್ ದ್ಯಾಟ್ ಹ್ಯಾಪನ್ಸ್ ಅಲ್ಲ, ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಸೊ ಐ ಥಾಟ್ ಐ ಸ್ಟಾರ್ಟ್ ದ ಚಾಪ್ಟರ್ ವಿಚ್ ಹ್ಯಾಸ್ ಮ್ಯಾಥಮೆಟಿಕಲ್ ಥಿಂಗ್ಸ್, ಬಟ್ ಐ ವಿಲ್ ಮ್ಯಾನೇಜ್. ಒಟ್ಟು ನಿಮ್ಗೆ ಅರ್ಥ ಆಗೋ ಹಂಗೆ ನಾವು ವೀಡಿಯೋದಾಗ I'll make sure that you will understand. So the chapter we are starting today is solutions. Second chapter in the syllabus, solutions start ಮಾಡ್ತೀವಿ. This will be the introduction to solutions. So ಇದ್ರೊಳಗೆ ಭಾಳ ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಇಂಟ್ರಡ್ಯೂಸ್ ಮಾಡಿ ಸ್ವಲ್ಪ ಬೇಸಿಕ್ ಕನ್ಸೆಪ್ಟ್ಸ್ ಏನೇನು ಹೇಳೋದು ಅದನ್ನ ಹೇಳಿ in the upcoming videos we'll be going into depth of solutions. Okay, so in this video what we will do now is we'll start discussing about solutions. Solution ಈ ವರ್ಡ್ ನೀವು ಕೇಳಿರ್ತೀರಿ, ಅಂದರೆ ಇನ್ ಟರ್ಮ್ಸ್ ಆಫ್ ಕೆಮಿಸ್ಟ್ರಿ. ಇನ್ ಟರ್ಮ್ಸ್ ಆಫ್ ಕೆಮಿಸ್ಟ್ರಿ ನೀವು ಸೊಲ್ಯೂಷನ್ಸ್ ಅಂತ ಕೇಳಿರ್ತೀರಿ. ಅಂದ್ರೆ ಹಿಂಗೆ ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್ ಹಂಗಲ್ಲ, ಕೆಮಿಸ್ಟ್ರಿ ಸೊಲ್ಯೂಷನ್ ಇದೆ. ಹೈಸ್ಕೂಲ್ನಾಗಿಂದ ಬಂದಿರ್ತೈತಿ ಸೊಲ್ಯೂಷನ್, ಸೊಲ್ಯೂಟ್ ಇರ್ತೈತಿ, ಸಾಲ್ವೆಂಟ್ ಇರ್ತೈತಿ, ಎರಡೂ ಸೇರಿದ್ರೆ ಸೊಲ್ಯೂಷನ್ ಆಗ್ತೈತಿ. ಇದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಆಗ್ತೂ ಇರ್ತೈತಿ. ಸೊ ಅದ್ರದ್ದು ಐಡಿಯಾನ ಸ್ವಲ್ಪ ಡೆವಲಪ್ ಮಾಡಿ ಸ್ವಲ್ಪ ನಾವು ಇಲ್ಲೇ ಇಂಟ್ರಡಕ್ಷನ್ ಮಾಡೋದಕ್ಕೆ ಅದನ್ನು ಮಾಡೋಣ ಅಂತೀವಿ. ಫಸ್ಟ್ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಬುಕ್ನಾಗ ಕೊಟ್ಟಿದ್ದು ನಿಮ್ಮದು ಯಾವುದು ಬುಕ್ ಅಂದರೆ 5A ಬುಕ್ ತೆಗಿಬೇಕು ನೀವು. ಅದರೊಳಗೆ ಏನು ಡೆಫಿನೇಷನ್ ಫಸ್ಟ್ ಕೊಟ್ಟಾರ ಅದನ್ನ ಅಲ್ಲಿ ರೀಡ್ ಇಟ್ ಔಟ್. ಪೇಜ್ ನಂಬರ್ 25, ಪೇಜ್ ನಂಬರ್ 25 5A ಅಂತ ನನ್ನಂಗತ್ತೀನಿ. ಈಗ ಅದು ರೆಕಾರ್ಡಿಂಗ್ ಸ್ಟಾಪ್ ಆಗ್ಬಿಡ್ತು. ಇರಲಿ, ಓಕೆ. ಇಲ್ಲಿ ಬಂದೆ ನಾನು, ಮಳೆ ಸ್ಟಾರ್ಟ್ ಆಯ್ತು, ಮತ್ತು ನಿಂತು ನಾ ಕಡೆ ಒಮ್ಮ ಕಡೆ ಅದಕ್ಕೆ ಕೊಳ್ಳಕತ್ತೀನಿ ಅಂದ್ರೆ ಬೆಳಕು ಫಾರ್ ಬ್ರೈಟ್ನೆಸ್. ಓಕೆ. ಸೊಲ್ಯೂಷನ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more components. A solution is a homogeneous mixture of 2 or more components. What is a homogeneous mixture? Homogeneous mixture ಅಂದರೆ ಏನು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ? ಮಿಕ್ಸ್ಚರ್ ಅಂದ್ರೆ ಏನು? ಎರಡು ಸಬ್ಸ್ಟೆನ್ಸಸ್ ಅಥವಾ ಎರಡು ಕಂಪೋನೆಂಟ್ ಏನಾಗಬೇಕು, ಮಿಕ್ಸ್ ಆಗಬೇಕು. ಎರಡು
ಕಂಪೋನೆಂಟ್ ಅಥವಾ ಎರಡಕ್ಕಿಂತ ಜಾಸ್ತಿ ಕಂಪೋನೆಂಟ್ ಮಿಕ್ಸ್ ಆದ್ರೆ ಅದು ಮಿಕ್ಸ್ಚರ್. ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂದ್ರೆ ಅವು ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕಂಪೋನೆಂಟ್ ಹೆಂಗೆ ಮಿಕ್ಸ್ ಆಗ್ಬೇಕಂದ್ರೆ ಅಲ್ಲಿ ಒಂದು ಮಿಕ್ಸ್ಚರ್ ಆಗೈತಿ ಅಂತ ನಿಮ್ಗೆ ಗೊತ್ತಾಗಬಾರ್ದು. ಅದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ. ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಡೆಫಿನೇಷನ್ ಹೆಂಗೆ ಹೇಳ್ತೀವಿ, ಏನಂತ ಹೇಳ್ತೀವಿ ಡೆಫಿನೇಷನ್? ಇಟ್ ಈಸ್ ಅ ಮಿಕ್ಸ್ಚರ್ ವೇರ್ ದೇರ್ ಇಸ್ ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್. ಇಫ್ ದೇರ್ ಇಸ್ ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್ ದ ಮಿಕ್ಸ್ಚರ್ ದೆನ್ ಇಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್. we keep saying this as definition, but it's exactly correct. ಬಟ್ ಮಸ್ತ್ ಇದ್ರದ್ದು ಅರ್ಥ ಮಾಡ್ಕೊಳ್ಳೋದಾದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಇಸ್ ಅ ಮಿಕ್ಸ್ಚರ್ ವಿಚ್ ಡಸಂಟ್ ಸೀಮ್ ಲೈಕ್ ಅ ಮಿಕ್ಸ್ಚರ್. ಅಂದ್ರೆ ಅದು ನೀವು ಹೆಂಗೆ ನಿಮ್ಗೆ ಅನಿಸ್ಬೇಕು ಅಂದ್ರೆ ಅಲ್ಲಿ ಎರಡು ಸಬ್ಸ್ಟೆನ್ಸಸ್ ಅಥವಾ ಎರಡಕ್ಕಿಂತ ಜಾಸ್ತಿ ಅದಾವು ಅನ್ಸಬಾರ್ದು, ಒಂದೇ ಐತೆ ಅನ್ಸ್ಬೇಕು. ಹಿಂಗಿದಂಗಿದೆ. ಗುಡ್ ಆ್ಯಕ್ಟಿಂಗ್ ಈಸ್ ದ್ಯಾಟ್ ಕೈಂಡ್ ಆಫ್ ಆ್ಯಕ್ಟಿಂಗ್ ಇಟ್ ಡಸಂಟ್ ಸೀಮ್ ಲೈಕ್ ಆ್ಯಕ್ಟಿಂಗ್. ಯಾರು ಮಸ್ತ್ ಆ್ಯಕ್ಟಿಂಗ್ ಮಾಡಕತ್ತಾರೆ ನೋಡು ಅಂತಂದ್ರೆ ಹೆಂಗೆ ಅಂದ್ರೆ ಅವ್ರು ಆ್ಯಕ್ಟಿಂಗ್ ಮಾಡಕತ್ತಾರೆ ಅಂತ ಅನ್ಸಬಾರ್ದು. ದ್ಯಾಟ್ ಈಸ್ ಗುಡ್ ಆ್ಯಕ್ಟಿಂಗ್. ಹಂಗೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಇಸ್ ಅ ಮಿಕ್ಸ್ಚರ್ ವಿಚ್ ಡಸಂಟ್ ಸೀಮ್ ಲೈಕ್ ಅ ಮಿಕ್ಸ್ಚರ್, ಇಟ್ ಈಸ್ ಅ ಮಿಕ್ಸ್ಚರ್. ಹೆಂಗೆ ಅದು ಮಿಕ್ಸ್ ಆಗಬೇಕು, ಎರಡು ಸಬ್ಸ್ಟೆನ್ಸಸ್ ಹೆಂಗೆ ಮಿಕ್ಸ್ ಆಗ್ಬೇಕಂದ್ರೆ ಅವು ಎರಡು ಮಿಕ್ಸ್ ಆಗಿ ಯಾವ ಅನ್ಸಬಾರ್ದಲ್ಲ, ಒಂದೇ ಐತೆ ಅಂತ ಅನ್ಸ್ಬೇಕು ನಮ್ಗೆ. ಅದು ಹೋಮೋಜಿನಿಯಸ್ ಮಿಕ್ಸ್ಚರ್. ಸೊ ಸೊಲ್ಯೂಷನ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಕಂಪೋನೆಂಟ್ಸ್. ಏನವು ಕಂಪೋನೆಂಟ್ಸ್? ಓಕೆ, ಹೋಮೋಜಿನಿಯಸ್ ಮಿಕ್ಸ್ಚರ್ ನಮಗೆ ಅರ್ಥ ಆಯ್ತು. 2 or more ಕಂಪೋನೆಂಟ್ಸ್ ಅಂದ್ರೆ ಏನು? ಯಾವುವು ಕಂಪೋನೆಂಟ್ಸ್ ನಮಗೆ ಗೊತ್ತು. 2 or more ಅಂದ್ರೆ ನಾವು ಲೆಟ್ಸ್ ಅಸ್ಯೂಮ್ ದೇರ್ ಆರ್ 2. ಒಂದು ಸೊಲ್ಯೂಟ್, ಒಂದು ಸಾಲ್ವೆಂಟ್. ಸಾಲ್ವೆಂಟ್ ಹೆಂಗೆ ಮಿಕ್ಸ್ ಆಗ್ಬೇಕಂದ್ರೆ ಅವು ಒಂದೇ ಅನಿಸ್ಬೇಕು ಮಿಕ್ಸ್ ಆದಮೇಲೆ. ಅದು ಸೊಲ್ಯೂಟ್ ಬೇರೆ ಸಾಲ್ವೆಂಟ್ ಬೇರೆ ಅನಿಸ್ಬಾರ್ದು. ದಿಸ್ ಶುಡ್ ಬಿ ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಈಸ್ ಶುಗರ್ ಸೊಲ್ಯೂಷನ್, ಸಕ್ರೆ ನೀರು. Take a glass of water and add 2 spoons of sugar and stir it. ನೀರು ತಗೋರಿ, ಅದಕ್ಕೆ ಸಕ್ಕರೆ ಹಾಕಿ ಕೈ ಆಡಿಸ್ರಿ, ಶುಗರ್ ಸೊಲ್ಯೂಷನ್ ಆಯ್ತು. ಇದರ ಸೊಲ್ಯೂಟ್ ಯಾವುದು? ಶುಗರ್. ಸಾಲ್ವೆಂಟ್ ಯಾವುದು? ವಾಟರ್. ಸೊಲ್ಯೂಷನ್ ಯಾವುದು? ಶುಗರ್ ಸೊಲ್ಯೂಷನ್. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇಸ್ ಈಕ್ವಲ್ಸ್ ಟು ಸೊಲ್ಯೂಷನ್. ಸೊಲ್ಯೂಟ್ plus solvent is equals to solution. So what are the components? Solute and solvent are the components. So this is the definition of solution. Solution is a homogeneous mixture of 2 or more components. ಓಕೆ, ಇಲ್ಲಿ ನಂಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳೋದೈತೆ. ಸೊಲ್ಯೂಟ್ ಯಾವುದು? ಶುಗರ್ ಸೊಲ್ಯೂಷನ್ಗೆ ಸೊಲ್ಯೂಟ್ ಯಾವುದು? ಶುಗರ್. ಸಾಲ್ವೆಂಟ್ ಯಾವುದು? ವಾಟರ್. ಹೌದು, ಕರೆಕ್ಟ್. ಬಟ್ ಬಟ್ ಶುಗರ್ ಕ್ಯಾನ್ ಬಿಕಮ್ ಸಾಲ್ವೆಂಟ್ ಆ್ಯಂಡ್ ವಾಟರ್ ಕ್ಯಾನ್ ಬಿಕಮ್ ಸೊಲ್ಯೂಟ್. ಏನು ಮಾತಾಡಕತ್ತೀಪ? ಶುಗರ್ ಸೊಲ್ಯೂಷನ್ಗೆ ಸೊಲ್ಯೂಟ್ ಯಾವುದು? ಸಕ್ಕರೆ. ಸಾಲ್ವೆಂಟ್ ಯಾವುದು? ವಾಟರ್. ಯಾವುದನ್ನು ಹಾಕ್ತೀರಿ ದಟ್ ಇಸ್ ಸೊಲ್ಯೂಟ್. ಎದ್ರಾಗ ಹಾಕ್ತೀರಿ is solvent. So sugar is solute, water is solvent. ಈಗ ನಾನು ಹೇಳಾಕ್ತೀನಿ, this is also a possibility. Water can be solute, sugar can be solvent. How this can be the possibility ಅಂದ್ರೆ ನೋಡ್ರಿ, ಭಾಳ ಸರಳ. ಒಂದು ಸೊಲ್ಯೂಷನ್ನಾಗ ಯಾವುದು ಸೊಲ್ಯೂಟು ಯಾವುದು ಸಾಲ್ವೆಂಟ್ ಅಂತ ಐಡೆಂಟಿಫೈ ಹೆಂಗೆ ಮಾಡಬೇಕು? ಈಗ ನೀವು ಶುಗರ್ನ ಹಾಕಾಕತ್ತೀರಿ ನೀರಿನಾಗ, ಸೊ ನೀವು ಹಾಕಾಕತ್ತೀರಿ ಅಂತ ಗೊತ್ತು, ಅದಕ್ಕೆ ಇದು ಸೊಲ್ಯೂಟ್ ಇದು ಸಾಲ್ವೆಂಟ್ ಅಂತೀರಿ ನೀವು. ವಾಟರ್ ಇಸ್ ಸಾಲ್ವೆಂಟ್, ಶುಗರ್ ಇಸ್ ಸೊಲ್ಯೂಟ್ ಅಂತೀರಿ. ಬಟ್ ಎಷ್ಟೋ ಸಲ ನೀವು ಹಾಕಂಗಿಲ್ಲ, ಆಲ್ರೆಡಿ ಒಂದು ಸೊಲ್ಯೂಷನ್ ರೆಡಿ ಇರ್ತೈತಲ್ಲ. ಅದಕ್ಕೆ ಸೊಲ್ಯೂಟ್ ಯಾವುದು ಸಾಲ್ವೆಂಟ್ ಯಾವುದು ಹೇಳ್ರಿ ಅಂದ್ರೆ ವೆರಿ ಬೇಸಿಕ್ ಥಿಂಗ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ನೋ. ದ ಕಂಪೋನೆಂಟ್ ವಿಚ್ ಈಸ್ ಇನ್ ಲಾರ್ಜರ್ ಕ್ವಾಂಟಿಟಿ ಈಸ್ ಸಾಲ್ವೆಂಟ್ ಆ್ಯಂಡ್ ದ ಕಂಪೋನೆಂಟ್ ವಿಚ್ ಈಸ್ ಇನ್ ಲೆಸ್ಸರ್ ಕ್ವಾಂಟಿಟಿ ಈಸ್ ಸೊಲ್ಯೂಟ್. ಎದ್ರ ಕ್ವಾಂಟಿಟಿ? ಸೊಲ್ಯೂಷನ್ ಒಳಗೆ ಎರಡು ಇರ್ತಾವೆಲ್ಲ, ಸೊಲ್ಯೂಟ್ ಇರ್ತೈತೆ, ಸಾಲ್ವೆಂಟ್ ಇರ್ತೈತೆ, ಎರಡು ಮಿನಿಮಮ್ ಇರ್ತಾವೆ. ಸೊ ಯಾವುದು ಅವು ಎರಡರಾಗ ಯಾವುದು ಜಾಸ್ತಿ ಕ್ವಾಂಟಿಟಿ ಒಳಗೈತಿ ಅದು ಸಾಲ್ವೆಂಟ್, ಯಾವುದು ಕಡಿಮೆ ಐತಿ ಅದು ಸೊಲ್ಯೂಟ್. ಸೊ ಶುಗರ್ ಸೊಲ್ಯೂಷನಿಗೆ ವಾಪಸ್ ಬರೋದಾದ್ರೆ ಆಬ್ವಿಯಸ್ಲಿ ನೀವು ಶುಗರ್ ಸೊಲ್ಯೂಷನ್ ನೋಡಿರಿ, 1 glass ಆಫ್ ವಾಟರ್ ಅಥವಾ 1 liter ಆಫ್ ವಾಟರ್ ತೊಗೊಂಡು 2 spoons ಆಫ್ ಶುಗರ್ ಹಾಕಿರಿ. ಸೊ ಯಾವುದು ಆಬ್ವಿಯಸ್ಲಿ ಜಾಸ್ತಿ ಐತಿ? ವಾಟರ್ ಜಾಸ್ತಿ ಐತಿ. ಸೊ ವಾಟರ್ ವಿಲ್ ಬಿ ದ ಸಾಲ್ವೆಂಟ್, ಶುಗರ್ ವಿಲ್ ಬಿ ದ ಸೊಲ್ಯೂಟ್. ಇಫ್ ಐ ಟೇಕ್ 10 kg ಶುಗರ್, 10 ಕಿಲೋ ಸಕ್ಕರೆ ತೊಗೊಂಡು ಅದಕ್ಕೆ ಅರ್ಧ ವಾಟಕ್ಕೆ ನೀರು ಹಾಕ್ತೀನಿ. ಓ, ಕ್ಯಾನ್ ಐ ಸೇ ವಾಟರ್ ಈಸ್ ಸಾಲ್ವೆಂಟ್?
ಶುಗರ್ ಈಸ್ ಸೊಲ್ಯೂಟ್, ವಾಟರ್ ಈಸ್ ಸಾಲ್ವೆಂಟ್ ಅನ್ನೋಕ್ಕೆ ಬರ್ತಾನೆ. 10 ಕಿಲೋ ಸಕ್ಕರೆ, ಅರ್ಧ ಲೋಟ ನೀರು. ಆವಾಗ ಶುಗರ್ ಬಿಕಮ್ಸ್ solvent, water becomes solute because sugar is in larger quantity. Okay. ಹಂಗೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಏನಾರು ಅಂತ ಮುಗಿಂದ. ಓಕೆ, ಸಾರಿ. ಓಕೆ, ನಾವು ಹೇಳಿದ್ವಿ ಸೊಲ್ಯೂಷನ್ ಡೆಫಿನೇಷನ್ ಹೇಳಿದ್ರೆ ಸೊಲ್ಯೂಷನ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಕಂಪೋನೆಂಟ್ಸ್. ನಾವು ಬರೀ 2 ಕಂಪೋನೆಂಟ್ಸ್ ಬಗ್ಗೆ ಮಾತಾಡ್ತೀವಿ. 2 or more ಅನ್ನೋದಾರು ಮಿನಿಮಮ್ 2 ಇರಬೇಕಾ, 2ಕ್ಕಿಂತ ಜಾಸ್ತಿನೂ ಇರ್ಬೋದು. ಫಾರ್ ಎಕ್ಸಾಂಪಲ್ 3 ಕಂಪೋನೆಂಟ್ ಇದು ಅನ್ಕೊಳ್ಳಿ. 2 ಕಂಪೋನೆಂಟ್ ಇದ್ದಿದ್ದು ಸೊಲ್ಯೂಷನಿಗೆ ಲಕ್ಷ ಕೊಟ್ಟರೆ 2 ಕಂಪೋನೆಂಟ್ ಇದ್ದಿದ್ದು ಸೊಲ್ಯೂಷನ್ ಅಂದರೆ ಒಂದು ಸೊಲ್ಯೂಟ್ ಒಂದು ಸಾಲ್ವೆಂಟ್ ಇದ್ದಿದ್ದು ಸೊಲ್ಯೂಷನಿಗೆ ನಾವು ಬೈನರಿ ಸೊಲ್ಯೂಷನ್ ಅಂತ ಕರಿತೀವಿ. ಬೈನರಿ ಸೊಲ್ಯೂಷನ್ ಅಂದರೆ ಒಂದು ಸೊಲ್ಯೂಟ್ ಇರ್ತೈತಿ, ಒಂದು ಸಾಲ್ವೆಂಟ್ ಇರ್ತೈತಿ. Like sugar solution, sugar is a solute. Most of the time sugar is a solute because sugar will be in lesser quantity. Water is solvent because water will be in larger quantity. So ಇದು binary solution because one solute one solvent ಇದೆ. If in case we take 1 glass of water and add 1 spoon sugar, 1 spoon salt, ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರಿ, ಕೈ ಆಡಿಸಿದ್ರಿ ಅಂದರೆ it becomes a homogeneous mixture. Sugar and salt both are invisible after dissolving. Dear rider, Royal Enfield insurance expires. Okay. Insurance ಏನು ಮುಗಿಯಾಗಿ ಬಂದೈತಂತ ಇರಲಿ. So if I take a glass of water and add sugar and salt to it, now there are 2 solutes and 1 solvent. So totally 3 components adu: sugar, solute, salt, solute, water, solvent. So 3 components, 2 or more components, 3 components adu. So ಈ 3 components ಇದ್ದ ಸೊಲ್ಯೂಷನಿಗೆ ನಾವು ಟರ್ಷರಿ ಸೊಲ್ಯೂಷನ್ ಅಂತ ಕರಿತೀವಿ. ಟರ್ಷರಿ ಅಲ್ಲ, ಟರ್ನರಿ. ನಾಟ್ ರಾಂಗ್, ಇಲ್ಲಿ ಕೊಟ್ಟಾರ ಕೊಟ್ಟಿಲ್ಲ, ಬಟ್ ನಂಗೆ ಗೊತ್ತಿತ್ತು ಟರ್ನರಿ ಸೊಲ್ಯೂಷನ್ ಅಂತ ಕರಿತೀವಿ. ಇಫ್ ಈ ಟರ್ಮ್ ಏನಾರ ರಾಂಗ್ ಇತ್ತಂದ್ರೆ, ಟರ್ನರಿ ಟರ್ಮ್ ರಾಂಗ್ ಇತ್ತಂದ್ರೆ ಐ ಲೆಟ್ ಯು ನೋ ದ ನೆಕ್ಸ್ಟ್ ವೀಡಿಯೋ. ಮೋಸ್ಟ್ ಪ್ರಾಬ್ಲಿ ಇಟ್ ಈಸ್ ಕರೆಕ್ಟ್. ಓಕೆ, ಸೊ 2 ಕಂಪೋನೆಂಟ್ಸ್ ಇದ್ರೆ ಬೈನರಿ ಸೊಲ್ಯೂಷನ್, 3 ಕಂಪೋನೆಂಟ್ಸ್ ಇದ್ರೆ ಟರ್ನರಿ ಸೊಲ್ಯೂಷನ್. ಓಕೆ, ದಿಸ್ ವಾಸ್ ದ ಬೇಸಿಕ್ ಇಂಟ್ರಡಕ್ಷನ್. ಈಗ ಸ್ವಲ್ಪ ಏನು ಮಾಡೋಣ, ಒಂದು ಕ್ಲಾಸಿಫಿಕೇಷನ್ ಐತಿಲ್ಲ, ಕ್ಲಾಸಿಫಿಕೇಷನ್ ಹಾಕಿನ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅದನ್ನೂ ನೋಡ್ಬಿಡು. ಈಗ ನಮ್ಗೆ ಏನು ಗೊತ್ತು, ಇಲ್ಲಿ ತನಕ ನಮ್ಗೆ ಸೊಲ್ಯೂಷನ್ ಅಂದ್ಕೂಳೆ ಸೊಲ್ಯೂಟ್ ಸಾಲಿಡ್ ಇರ್ತೈತಿ, ಸಾಲ್ವೆಂಟ್ ಯಾವಾಗಲೂ ಲಿಕ್ವಿಡ್ ಇರ್ತೈತಿ ಅನ್ನೋದು ಕನ್ಸೆಪ್ಷನ್ ಇತ್ತಲ್ಲ. ಇನ್ನೂ ತನಕ ನಮ್ಗೆ ಸಾಲಾಗಿ ಕಲ್ತಿದ್ದು ಅಥವಾ ಇನ್ನೂ ತನಕ ನಮಗೇನು ಐಡಿಯಾ ಇತ್ತು, ನಮಗೇನು ಗೊತ್ತು, ಸೊಲ್ಯೂಟ್ ಯಾವಾಗಲೂ ಸಾಲಿಡ್, ಸಾಲ್ವೆಂಟ್ ಯಾವಾಗಲೂ ಲಿಕ್ವಿಡ್. ಈಗ ಫಾರ್ ಎಕ್ಸಾಂಪಲ್ ಶುಗರ್ ಸೊಲ್ಯೂಷನ್ ತೊಗೊಂಡ್ರೆ ಶುಗರ್ ಈಸ್ ಸಾಲಿಡ್ ಅಲ್ಲ, ಅದು ಸೊಲ್ಯೂಟ್. Water is solvent, so water is liquid. So always a solute should be solid, always a solvent should be liquid ಅನ್ನೋದು ಒಂದು ತಲೆಯಾಗ ಕನ್ಸೆಪ್ಷನ್ ಐತಿ. ಬಟ್ ಇದು ಈಗ ನಾನು ರಾಂಗ್ ಪ್ರೂವ್ ಮಾಡಿದೆ. ಅಂದ್ರೆ ನಾನು ಆಗಲೇ ಹೇಳಿದೆ, ಯಾವುದು ಲಾರ್ಜರ್ ಕ್ವಾಂಟಿಟಿ ಒಳಗೆ ಇರ್ತೈತೆ ಅದು ಸಾಲ್ವೆಂಟ್, ಯಾವುದು ಕಡಿಮೆ ಕ್ವಾಂಟಿಟಿ ಇರ್ತೈತೆ ಅದು ಸೊಲ್ಯೂಟ್ ಅಂತ ಹೇಳಿದೆ ನಾನು. ಸೊ ಫಾರ್ ಎಕ್ಸಾಂಪಲ್, ಇಫ್ ಶುಗರ್ ಈಸ್ ಇನ್ ಲಾರ್ಜರ್ ಕ್ವಾಂಟಿಟಿ that is a solvent, water is in lesser quantity, that is solute. Solvent solid ಆತಿಲ್ಲಲ್ಲ, solvent solid ಆತು, solute liquid ಆತು. So there is this possibility also. So totally there are 9 possibilities. Any 9 possibilities. Solute can be solid, liquid or gas. Solvent can be solid, liquid or gas. Solute solid ಇರಬೇಕು, ಸಾಲ್ವೆಂಟ್ ಲಿಕ್ವಿಡ್ ಇರಬೇಕು ಅಂತ ಏನು ಇಲ್ಲ, ಈಗ ನಾವು ಡಿಸ್ಕಸ್ ಮಾಡಿದ್ವಿ. ಸೊ solute can be solid or liquid or gas. Solvent can be solid or liquid or gas. So based on these possibilities there are 9 types of solutions. 9 types ಏನು ಹಿಂಗೆ ಅನ್ಕೊಳ್ಳಿ. Solute is solid, solvent is solid, so solid liquid, solid gas. ಹಂಗೆ liquid solid, liquid gas, gas liquid, gas solid, gas. ಸೊ ಹಂಗೆ 9.
ಸೊ ನೀವೇನು ಮಾಡಬೇಕು, ಪೇಜ್ ನಂಬರ್ 25 ಒಳಗೆ ಅಲ್ಲೊಂದು ಕಾಲಮ್ ಐತೆ, ಟೈಪ್ಸ್ ಆಫ್ ಸೊಲ್ಯೂಷನ್ಸ್. ಈಚ್ ಕಂಪೋನೆಂಟ್ ಆಫ್ ಬೈನರಿ ಸೊಲ್ಯೂಷನ್ ಮೇ ಬಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ದೇರ್ ಆರ್ 9 ಡಿಫ್ರೆಂಟ್ ಟೈಪ್ಸ್ ಆಫ್ ಬೈನರಿ ಸೊಲ್ಯೂಷನ್ಸ್. ನಾವು ಈ ಚಾಪ್ಟರ್ ಒಳಗೆ ನಮ್ಮದು ಮೆಜಾರಿಟಿ ಫೋಕಸ್ಸು ಬೈನರಿ ಸೊಲ್ಯೂಷನ್ಸ್ ಮೇಲೆ ಇರ್ತೈತೆ. ಟರ್ನರಿ ಸೊಲ್ಯೂಷನ್ಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಂಗಿಲ್ಲ. ಸೊ 9 ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅದಾವೆ. ಅದ್ರೊಳಗೆ ಮತ್ತು 3 ಅದಾವೆ. ಅದ್ರೊಳಗೆ ಒಂದೇದು ಗ್ಯಾಸಿಯಸ್ ಸೊಲ್ಯೂಷನ್ಸ್. ಸೊಲ್ಯೂಟ್ ಈಸ್ ಗ್ಯಾಸ್. ಒಂದೇದು ನೋಡಿರಿ, ಸೊಲ್ಯೂಟ್ ಈಸ್ ಗ್ಯಾಸ್, ಸಾಲ್ವೆಂಟ್ ಈಸ್ ಆಲ್ಸೋ ಗ್ಯಾಸ್. ಎಕ್ಸಾಂಪಲ್, ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ಆಕ್ಸಿಜನ್ ಗ್ಯಾಸ್, ನೈಟ್ರೋಜನ್ ಗ್ಯಾಸ್ ಎರಡು ಮಿಕ್ಸ್ ಆದರೆ ಆಬ್ವಿಯಸ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗುತ್ತೆ. ಈಗ ನೀವು ಈ ಟೇಬಲ್ಲಿಗೆ ಮತ್ತು ಸರ್ಫೇಸ್ ಕೆಮಿಸ್ಟ್ರಿ ಒಳಗೆ ಬಂದಿರೋ ಅಂಥ ಕೊಲೈಡ್ಸ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ಸ್ ಆಫ್ ಡಿ ಪಿ ಆ್ಯಂಡ್ ಡಿ ಎಮ್, ಅದಕ್ಕೆ ಇದು ಕನ್ಫ್ಯೂಸ್ ಮಾಡ್ಕೊಬಾರ್ದು. ಅದು ಕೊಲೈಡ್ಸ್ ಕ್ಲಾಸಿಫಿಕೇಷನ್, ಇದು ಸೊಲ್ಯೂಷನ್ಸ್. ಇವು ಟ್ರೂ ಸೊಲ್ಯೂಷನ್. ಇವು ಲೆಸ್ ದೆನ್ 1 ನ್ಯಾನೋಮೀಟರ್, ಅವು 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್, ಅವು ಕೊಲೈಡ್ಸ್, ಇವು ಸೊಲ್ಯೂಷನ್ಸ್. ಎರಡು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್. ಒನ್ ಇಸ್ ದ ಗ್ಯಾಸ್ ಇನ್ ಗ್ಯಾಸ್, ಅಂದರೆ ಸೊಲ್ಯೂಟ್ ಈಸ್ ಆಲ್ಸೋ ಗ್ಯಾಸ್, ಸಾಲ್ವೆಂಟ್ ಈಸ್ ಆಲ್ಸೋ ಗ್ಯಾಸ್. ಎಕ್ಸಾಂಪಲ್, ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ಸೆಕೆಂಡ್, ಸೊಲ್ಯೂಟ್ ಈಸ್ ಲಿಕ್ವಿಡ್, solvent is gas, under liquid in gas. Chloroform mixed with nitrogen gas. Chloroform is liquid, nitrogen is gas. Third, solid in gas, under solid is solute, solvent is gas, under solid in gas. Camphor vapors in nitrogen gas. Camphor ಅಂದ್ರೆ ಕರ್ಪೂರ in nitrogen gas. ಕ್ಯಾಂಫರ್ ವೇಪರ್ಸ್ ಅಂದ್ರೆ ಅಲ್ಲಿ ಸಾಲಿಡ್ ಇನ್ ಗ್ಯಾಸ್ ಅಂದಿರಿ, ಬಟ್ ಕ್ಯಾಂಫರ್ ವೇಪರ್ಸ್ ಅಂದ್ರೆ ಗ್ಯಾಸ್ ಇನ್ ಗ್ಯಾಸ್ ಅದಂಗೆ ಆತಲ್ಲ. ಅಂದ್ರೆ ವಿ ಆರ್ ರೆಫರಿಂಗ್ ಟು ಕ್ಯಾಂಫರ್ ಆ್ಯಸ್ ಅ ಸಾಲಿಡ್, ಅದು ಆಮೇಲೆ ವೇಪರ್ ಆಯ್ತು, ಹಂಗೆ ರೆಫರ್ ಮಾಡತ್ತಾರೆ ಅಷ್ಟೇ. ನೀವು ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಥವಾ ಸುಮ್ಮನೆ ನೀವು ಹಿಂಗೆ ಬರಿಬೋದು, ಕ್ಯಾಂಫರ್ ಇನ್ ನೈಟ್ರೋಜನ್ ಗ್ಯಾಸ್ ಅಂತ ಬರ್ದು ಮುಗಿದೋದು. ಸೊ ಸಾಲಿಡ್ ಇನ್ ಗ್ಯಾಸ್ ಅಂದರೆ ಸಾಲಿಡ್ ಇಸ್ ಸೊಲ್ಯೂಟ್, ಸಾಲ್ವೆಂಟ್ ಇಸ್ ಗ್ಯಾಸ್. ಸೊ 3 ಆದವು, ಹಂಗೆ ಇನ್ನೂ 6 ಬರ್ತಾವೆ. ನೆಕ್ಸ್ಟ್, ಲಿಕ್ವಿಡ್ ಸೊಲ್ಯೂಷನ್ಸ್. ಅಂದರೆ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂದರೆ ಸಾಲ್ವೆಂಟ್ ಲಿಕ್ವಿಡ್ ಫಿಕ್ಸ್ ಇರುತ್ತೆ. ಗ್ಯಾಸಿಯಸ್ ಸೊಲ್ಯೂಷನ್ಸ್ ಅಂತ ಬಂತಂದ್ರೆ ಸಾಲ್ವೆಂಟ್ ಗ್ಯಾಸ್ ಫಿಕ್ಸ್ ಇತ್ತು ನೋಡ್ರಿ ಅಲ್ಲಿ 3 ಸಲ. ಹಂಗೆ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂದರೆ ಈಗ 3 ಸಲ ಲಿಕ್ವಿಡ್ ಬರುತ್ತೆ ಸಾಲ್ವೆಂಟ್. ಸೊ ಒಂದೇದು ಗ್ಯಾಸ್ ಇನ್ ಲಿಕ್ವಿಡ್, ಅಂದರೆ ಗ್ಯಾಸ್ ಈಸ್ ಸೊಲ್ಯೂಟ್, ಲಿಕ್ವಿಡ್ ಇಸ್ ಸಾಲ್ವೆಂಟ್. ಗ್ಯಾಸ್ ಇನ್ ಲಿಕ್ವಿಡ್. ಎಕ್ಸಾಂಪಲ್, ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್ ಇಸ್ ಬೆಸ್ಟ್ ಎಕ್ಸಾಂಪಲ್. ದಿಸ್ ಈಸ್ ದ ರೀಸನ್ ವೈ ಅಕ್ವಾಟಿಕ್ ಲೈಫ್ ಈಸ್ ಸ್ಟಿಲ್ ಅಲೈವ್. ಈಗ ಓಷನ್ಸ್ ಒಳಗೆ, ಸೀಸ್ ಒಳಗೆ ದೇರ್ ಆರ್ ಫಿಶಸ್, ವೇಲ್ಸ್, ಬೇರೆ aquatic life, if they are surviving ಅಲ್ಲ, it is because of it, because oxygen is dissolved in water. dissolved oxygen, ನೀರೊಳಗೆ ಆಕ್ಸಿಜನ್ ಡಿಸಾಲ್ವ್ ಆಗಿದೆ ಅಂದರೆ ಗ್ಯಾಸ್ ಇನ್ ಲಿಕ್ವಿಡ್ ಆಗ್ತದೆ. ಸೊ ಗ್ಯಾಸ್ ಇನ್ ಲಿಕ್ವಿಡ್, ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ಏರಿಯೇಟೆಡ್ ಡ್ರಿಂಕ್ಸ್, ಕೋಕ್, ಪೆಪ್ಸಿ, ಸ್ಪ್ರೈಟ್ ಗೀಟ್ ನೋಡ್ರಿ, ಅವೆಲ್ಲ ಬಬಲ್ಸ್ ಬರ್ತಿರ್ತಾವೆ. ಸೊ ಗ್ಯಾಸ್ ಇನ್ ಲಿಕ್ವಿಡ್ ಇರ್ತೈತಲ್ಲ, ಬಟ್ ಅದ್ರಾಗ ಬಬಲ್ಸ್ ಬರತ್ತಂದ್ರೆ ಗ್ಯಾಸ್ ಇನ್ ಲಿಕ್ವಿಡ್. ಓಕೆ, ನೆಕ್ಸ್ಟ್, ಲಿಕ್ವಿಡ್ ಇನ್ ಲಿಕ್ವಿಡ್. ಆಲ್ಕೋಹಾಲ್ ಇನ್ ವಾಟರ್, ಬೆಂಜಿನ್ ಇನ್ ಟಾಲಿನ್. ಎಕ್ಸಾಂಪಲ್ಸ್, ಬೆಂಜಿನ್ ಈಸ್ ಆಲ್ಸೋ ಲಿಕ್ವಿಡ್, ಟಾಲಿನ್ ಈಸ್ ಆಲ್ಸೋ ಲಿಕ್ವಿಡ್. ಸೊ ಎರಡು ಲಿಕ್ವಿಡ್ ಇನ್ ಲಿಕ್ವಿಡ್. ಸಾಲಿಡ್ ಇನ್ ಲಿಕ್ವಿಡ್, ಇದೇ ಎಕ್ಸಾಂಪಲ್ ನಾವು ಒಳ್ಳೆ ಮೇಲೆ ಕನ್ಸಿಡರ್ ಮಾಡೋದು. ಸಾಲಿಡ್ ಇನ್ ಲಿಕ್ವಿಡ್, ಸಕ್ರೆ ನೀರಾಗ, ಉಪ್ಪು ನೀರಾಗ, ಶುಗರ್ ಇನ್ ವಾಟರ್, ಸಾಲ್ಟ್ ಇನ್ ವಾಟರ್ ನೋಡ್ರಿ. ನೆಕ್ಸ್ಟ್ ಸೆಟ್ ಆಫ್ ಸೊಲ್ಯೂಷನ್ಸ್, ಸಾಲಿಡ್ ಸೊಲ್ಯೂಷನ್ಸ್. ಒಂದೇದು ಗ್ಯಾಸ್ ಇನ್ ಸಾಲಿಡ್, ಅಂದರೆ ಗ್ಯಾಸ್ ಇಸ್ ಸೊಲ್ಯೂಟ್, ಸಾಲಿಡ್ ಈಸ್ ಸಾಲ್ವೆಂಟ್. ಈಗೆಲ್ಲ 3 ಸಾಲಿಡ್ ಸಾಲ್ವೆಂಟ್ ಬರ್ತಾವೆ. ಈಗ 3 ಸಾಲಿಡ್ ಸಾಲ್ವೆಂಟ್. ಒಂದೇದು ಗ್ಯಾಸ್ ಇನ್ ಸಾಲಿಡ್. ಎಕ್ಸಾಂಪಲ್, ಹೈಡ್ರೋಜನ್ ಆನ್ ಪೆಲಾಡಿಯಮ್. ಪೆಲಾಡಿಯಮ್ ಈಸ್ ಸಾಲಿಡ್, ಹೈಡ್ರೋಜನ್ ಈಸ್ ಗ್ಯಾಸ್. ಆನ್ ಯಾಕೆ ಕೊಟ್ಟಾರೆ ಅಂದರೆ ಅಲ್ಲಿ ಬ್ರ್ಯಾಕೆಟ್ನ ಕೊಟ್ಟಾರೆ ನೋಡ್ರಿ. ಆಕ್ಲೂಷನ್ ಅಂದ್ರೆ 2 ಸಬ್ಸ್ಟೆನ್ಸಸ್, 2 ಕಂಪೋನೆಂಟ್ಸ್ ಇನ್ಕ್ಲೂಡ್ ಆಗೋದು. ಎರಡು ಬಿಕಮ್ಸ್ 1. ದ ಪ್ರೊಸೆಸ್ ಆಫ್ ಇನ್ಕ್ಲೂಷನ್ ಆಫ್ 1 ಸಬ್ಸ್ಟೆನ್ಸ್ ಇಂಟು ಅನದರ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಅಕ್ಲೂಷನ್. ಒಂದ್ರಾಗ ಇನ್ನೊಂದು ಇನ್ಕ್ಲೂಡ್ ಆಗೋದು. ಇಲ್ಲಿ ಏನಾಗೋದು ಗೊತ್ತನ್ರಿ, ಹೈಡ್ರೋಜನ್ ಒಂದು ಪೆಲಾಡಿಯಮ್ ಅಂತ ಕೊಟ್ಟಾರಲ್ಲ, ಪೆಲಾಡಿಯಮ್ ಅಬ್ಸಾರ್ಬ್ಸ್ ಹೈಡ್ರೋಜನ್. ಡಿಸಾರ್ಬ್ಸ್ ಅಲ್ಲ, AD ಅಲ್ಲ, AB. ಪೆಲಾಡಿಯಮ್ ಏನು ಮಾಡ್ತದೆ, ಪೆಲಾಡಿಯಮ್ ಅನ್ನೋದು ಸಾಲಿಡ್ ಸಬ್ಸ್ಟೆನ್ಸ್, ಅದೊಂದು ಎಲಿಮೆಂಟ್. ಅದು ಹೈಡ್ರೋಜನನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತೈತೆ, ಅದ್ರೊಳಗೆ ಹೀರ್ಕೊಂಡ್ಬಿಡ್ತೈತೆ. ಸೊ ಅದು ಒಂದು ಅವಾಗೇನಾಯ್ತು, ಸಾಲಿಡ್ ಸೊಲ್ಯೂಷನ್ ಆಯ್ತು. ಯಾಕಂದ್ರೆ ಸೊಲ್ಯೂಟ್ ಇಸ್ ಗ್ಯಾಸ್, ಹೈಡ್ರೋಜನ್ ಈಸ್ ಸೊಲ್ಯೂಟ್ ಆ್ಯಂಡ್ ಸಾಲಿಡ್ ಈಸ್ ಸಾಲ್ವೆಂಟ್. ಯಾವುದು? ಪಲ್ಲಾಡಿಯಮ್. ಓಕೆ, ನೆಕ್ಸ್ಟ್, ಲಿಕ್ವಿಡ್ ಇನ್ ಸಾಲಿಡ್ ಅಂದರೆ ಲಿಕ್ವಿಡ್ ಇಸ್ ಸೊಲ್ಯೂಟ್, ಸಾಲಿಡ್ ಇಸ್ ಸಾಲ್ವೆಂಟ್. ಎಕ್ಸಾಂಪಲ್, ಮರ್ಕ್ಯುರಿ ಇನ್ ಜಿಂಕ್.
ಮರ್ಕ್ಯುರಿ ಇನ್ ಜಿಂಕಿಗೆ ನಾವು ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಅಂತೀವಿ. ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ನೀವು ಅಲ್ಲಿ ಬೇಕಾದ್ರೆ ಬರ್ಕೋರಿ ZN -HG ಅಲ್ಲಿ ಬರೀರಿ ಸೈಡಿಗೆ. ZN -HG ಅಂದರೆ ZN ಒಂದು ಹಾರಿಜಾಂಟಲ್ ಲೈನ್ -HG ಅಂದರೆ ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಇದೆ. ಅಮಲ್ಗಮ್ ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡ್ರಿ ಬರ್ಬೋದು. AMALGAM ಅಮಲ್ಗಮ್ AMALGAM. ಹೋಪ್ಫುಲ್ ದ ಸ್ಪೆಲ್ಲಿಂಗ್ ಇಸ್ ಕರೆಕ್ಟ್. ಓಕೆ, ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಅಂದ್ರೆ ಏನು? ಅಮಲ್ಗಮ್ ಅಂದರೆ ಇಟ್ ಈಸ್ ಅ ಅಲಾಯ್ ಆಫ್ ಮರ್ಕ್ಯುರಿ. ಅಕ್ಷಕೋಟ್ ಅಲಾಯ್ ಆಫ್ ಮರ್ಕ್ಯುರಿ ವಿತ್ ಸೋಡಿಯಂ ಇತ್ತಂದ್ರೆ ಅದು ಸೋಡಿಯಂ ಮರ್ಕ್ಯುರಿ ಅಮಲ್ಗಮ್, ವಿತ್ ಪೊಟ್ಯಾಷಿಯಮ್ ಇತ್ತಂದ್ರೆ ಅದು ಪೊಟ್ಯಾಷಿಯಮ್ ಮರ್ಕ್ಯುರಿ ಅಮಲ್ಗಮ್. ಇಲ್ಲಿ ಜಿಂಕ್ ಜೋಡಿ ಐತಿ. ಸೊ ಜಿಂಕ್ ಮರ್ಕ್ಯುರಿ ಅಮಲ್ಗಮ್. ಅಮಲ್ಗಮ್ ಅಂದರೆ ಅಲಾಯ್. ಎದುರು ಅಲಾಯ್? ಮರ್ಕ್ಯುರಿದ ಅಲಾಯ್. ಅಲಾಯ್ ಅಂದ್ರೆ ಏನು? ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ 2 or more metals and 2 or more metals and non-metals. If alloy is a mixture of homogeneous mixture of 2 or more alloys, alloy is a mixture of 2 or more metals, homogeneous mixture of 2 or more metals. ಅದ್ರಾಗ ಒಂದು ಮೆಟಲ್ ಮರ್ಕ್ಯುರಿ ಇರ್ಬೇಕು. ಮರ್ಕ್ಯುರಿ ಇತ್ತು ಅಂದ್ರೆ ಅದಕ್ಕೆ ನಾವು ಅಮಲ್ಗಮ್ ಅಂತೀವಿ. ಮರ್ಕ್ಯುರಿ ಜೋಡಿ ಯಾವುದೈತಿ? ಜಿಂಕ್ ಇತ್ತು, ಜಿಂಕ್ ಮರ್ಕ್ಯುರಿ ಅಮಲ್ಗಮ್. ಮರ್ಕ್ಯುರಿ ಜೋಡಿ ಪೊಟ್ಯಾಷಿಯಮ್ ಇದ್ರೆ ಪೊಟ್ಯಾಷಿಯಮ್ ಮರ್ಕ್ಯುರಿ ಅಮಲ್ಗಮ್. ಹಂಗೆ ಮರ್ಕ್ಯುರಿ ಎಕ್ಸಾಂಪಲ್ ಯಾಕೆ ತೊಗೊಂಡಿವಿ ಅಂದರೆ ಮರ್ಕ್ಯುರಿ ಈಸ್ ಅ ಲಿಕ್ವಿಡ್ ಅಲ್ಲ, ಆ್ಯಂಡ್ ಇಟ್ ಇಸ್ ಅ ಲಿಕ್ವಿಡ್ ಮೆಟಲ್. ಮರ್ಕ್ಯುರಿ ಇಸ್ ಲಿಕ್ವಿಡ್ ಮೆಟಲ್. ಸೊ ಲಿಕ್ವಿಡ್ ಇನ್ ಸಾಲಿಡಿಗೆ ಎಕ್ಸಾಂಪಲ್ ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಅಥವಾ HG ಇನ್ ZN ಅಂದ್ರೆ ಅದಕ್ಕೆ ನಾನು ಜಿಂಕ್ ಮರ್ಕ್ಯುರಿ ಅಮಲ್ಗಮ್ ಅನ್ನತ್ತೀನಿ. HG ಇನ್ AU ಅಂದರೆ ಗೋಲ್ಡ್. ಸೊ ಗೋಲ್ಡ್ ಮರ್ಕ್ಯುರಿ ಅಮಲ್ಗಮ್. ಅಮಲ್ಗಮ್ ಅಂದರೆ ಏನು ಇನ್ನೂ ಹೇಳ್ತೀನಿ. ಅಮಲ್ಗಮ್ ಅಂದ್ರೆ ಅಲಾಯ್ಸ್ ಆಫ್ ಮರ್ಕ್ಯುರಿ. ಅಲಾಯ್ ಆಫ್ ಮರ್ಕ್ಯುರಿ. ಅಲಾಯ್ ಅಂದರೆ ಮಿನಿಮಮ್ 2 ಮೆಟಲ್ ಇರಬೇಕು. ಅಲಾಯ್ ಆಫ್ ಮರ್ಕ್ಯುರಿ ಅಂದರೆ ಮರ್ಕ್ಯುರಿ ಅಂತ ಒಂದಿದ್ದೇ ಇರ್ತೈತಿ, ಅದ್ರ ಜೋಡಿ ಯಾವುದೈತಿ ಅನ್ನೋದ್ರ ಮೇಲೆ ಅದ್ರ ಹೆಸರಾಗುತ್ತೆ. ಮರ್ಕ್ಯುರಿ ಜೋಡಿ ಜಿಂಕ್ ಇತ್ತಂದ್ರೆ ಜಿಂಕ್ ಮರ್ಕ್ಯುರಿ ಅಮಲ್ಗಮ್. ಮರ್ಕ್ಯುರಿ ಜೋಡಿ ಸೋಡಿಯಂ ಅಂದರೆ ಸೋಡಿಯಂ ಮರ್ಕ್ಯುರಿ ಅಮಲ್ಗಮ್. ಹಂಗೆ. ಓಕೆ, ಲಾಸ್ಟ್ ಸಾಲಿಡ್ ಇನ್ ಸಾಲಿಡ್. ಸಾಲಿಡ್ ಇನ್ ಸಾಲಿಡ್ ಅಂದರೆ ಸಾಲಿಡ್ ಇಸ್ ಸೊಲ್ಯೂಟ್, ಸಾಲಿಡ್ ಇಸ್ ಸಾಲ್ವೆಂಟ್. ಸಾಲಿಡ್ ಇಸ್ ಸೊಲ್ಯೂಟ್, ಸಾಲಿಡ್ ಇಸ್ ಸಾಲ್ವೆಂಟ್. ಎಕ್ಸಾಂಪಲ್ ಅಲಾಯ್ಸ್. ಗೋಲ್ಡ್ ಕಾಪರ್ ಅಲಾಯ್. ಗೋಲ್ಡ್ ಕಾಪರ್ ಅಲಾಯ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಗೋಲ್ಡ್ ಮತ್ತು ಕಾಪರ್ದು ಹೋಮೋಜಿನಿಯಸ್ ಮಿಕ್ಸರ್ ಮಾಡಿದ್ರೆ ಇವು ಆಗ್ತಾವಲ್ರಿ, ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ತಾಮ್ರ ಇಸ್ ಅಲಾಯ್. ಬ್ರಾಸ್ ಅಂತಾರೆ ಅದು. ಎಕ್ಸಾಕ್ಟ್ಲಿ ಗೋಲ್ಡ್ ಕಾಪರ್ ಮಿಕ್ಸ್ ಮಾಡಿದ್ರೆ ಬ್ರಾಸ್ ಬರುತ್ತೆ ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಚೆಕ್ ದಿಸ್. ಬಟ್ ಹಂಗೆ ಒಂದು ಎಕ್ಸಾಂಪಲ್ ಹೇಳಿದೆ, ಅಲಾಯ್ದು ಎಕ್ಸಾಂಪಲ್ ಹೇಳಿದೆ. ಅಲಾಯ್ ಅಂದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more metals. ಸೊ ಗೋಲ್ಡ್ ಇಸ್ ಮೆಟಲ್, ಕಾಪರ್ ಇಸ್ ಮೆಟಲ್. ಸೊ ಎರಡು ಮಿಕ್ಸ್ ಮಾಡಿದ್ರೆ ಸಾಲಿಡ್ ಇನ್ ಸಾಲಿಡ್ ಆಗ್ತದೆ. ದ ಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಸಾಲಿಡ್. ಸಾಲ್ಯೂಟ್ ಇಸ್ ಸಾಲಿಡ್, ಸಾಲ್ವೆಂಟ್ ಇಸ್ ಆಲ್ಸೋ ಸಾಲಿಡ್. ಸೊ ಎಕ್ಸಾಂಪಲ್ಸ್ ಆರ್ ಅಲಾಯ್ಸ್. ಓಕೆ, ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡಿದ್ವಿ. ಸೊಲ್ಯೂಷನ್ ಅಂದರೆ ಏನು ಡಿಸ್ಕಸ್ ಮಾಡಿದ್ವಿ, ಡೆಫಿನೇಷನ್ ಡಿಸ್ಕಸ್ ಮಾಡಿದ್ವಿ. ಸೊಲ್ಯೂಟ್, ಸಾಲ್ವೆಂಟ್, ಯಾವ್ದು ಲಾರ್ಜರ್ ಕ್ವಾಂಟಿಟಿ ಆಗಿರ್ತೈತಿ. ಸಾಲ್ವೆಂಟ್ ಕಡಿಮೆ ಇದೆ, ಸೊಲ್ಯೂಟ್. ಅಲ್ಲಿ ಬೈನರಿ, ಟರ್ನರಿ ಸ್ವಲ್ಪ ಇಂಟ್ರಡಕ್ಷನ್ ಡಿಸ್ಕಸ್ ಮಾಡಿದ್ವಿ. ಓಕೆ, ದಿಸ್ ಮಚ್ ಇಸ್ ಇನಫ್ ಇನ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಆಬ್ವಿಯಸ್ಲಿ ಇದು ಇಂಟ್ರಡಕ್ಷನ್, ಸೊ ಲೆಂತ್ ಕಡಿಮೆ ಇರ್ತೈತೆ ವಿಡಿಯೋದು. ಸೊ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್ ಹೋಗೋಣ ಅಂತ. ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ಸೊಲ್ಯೂಷನ್ಸ್. ನಾನು ಆಗಲೇ ಇನಿಷಿಯಲಿ ಹೇಳಿದಂಗೆ ಇಟ್ ವಾಸ್ ಅ ಡಿಫಿಕಲ್ಟ್ ಚಾಯ್ಸ್ ವಿಚ್ ವಾಂಟ್ ಟು ಸ್ಟಾರ್ಟ್. And all the chapters are very lengthy and they involve calculations, derivations. So classroomನಾಗ ಎಷ್ಟು ಟೈಮ್ ಹಿಡಿತೈತೆ ಅದಕ್ಕಿಂತ ಆಬ್ವಿಯಸ್ಲಿ ಟೈಮ್ ಹಿಡಿತೈತಿ. ಟೈಮ್ ಹಿಡಿಯೋದು ಒಂದು ಫ್ಯಾಕ್ಟರ್. ಆಮೇಲೆ ಥೆರಾಟಿಕಲ್ ಕನ್ಸೆಪ್ಟ್ಸ್ ಇದ್ರೆ ಈಸಿಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಬೋದು ಹಿಂಗೆ ವೀಡಿಯೋಸ್ ಮಾಡಿ. ಪ್ರಾಬ್ಲಮ್ಸ್ ಬಂದಾಗ, ಡೆರಿವೇಷನ್ಸ್ ಬಂದಾಗ ಏನಾಗುತ್ತೆ ಗೊತ್ತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಾಗುತ್ತೆ, ಎಕ್ಸ್ಪ್ಲೇನ್ ಅಂತೂ ನಾವು ಇಲ್ಲಿ ಮಾಡೇ ಮಾಡ್ತೀವಿ ಕರೆಕ್ಟಾಗಿ. ಬಟ್ ಪ್ರಾಬ್ಲಮ್ಸು ಡೆರಿವೇಷನ್ಸ್ ಬಂದಾಗ ಹುಡುಗರು ರಿಯಾಕ್ಷನ್ ಇಸ್ ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಅರ್ಥ ಆಗೈತೋ ಇಲ್ಲೋ ಅಂದ್ರೆ ಲೈವ್ ಕ್ಲಾಸ್ ಬಿಡ್ತಾರೆ ಅದು ಗೊತ್ತು. ಹಂಗಿಲ್ಲ, ಹುಡುಗರು ಆ್ಯಕ್ಚುಲಿ ಪ್ರೆಸೆಂಟ್ ಇರ್ಬೇಕು ಕಣ್ಣು ಕ್ಲಾಸ್ನಾಗ ಅದು ಆಗೋದು. ಬಟ್ ನಮ್ಗೆ ಅದು ಆಪ್ಷನ್ ಇಲ್ಲ ಈಗ. ಸೊ ಹಿಂಗೆ ನಡೆಸೋಣ. ಸೊಲ್ಯೂಷನ್ ಸ್ಟಾರ್ಟ್ ಮಾಡೀನಿ. ನನಗೊಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸರ್ಫೇಸ್ ಕೆಮಿಸ್ಟ್ರಿಕಿನ್ನ, ಬಿಕಾಸ್ ಅಲ್ಲಿ ಬರೀ ಥಿಯರಿ ಇತ್ತು, ಇಲ್ಲ ಪ್ರಾಬ್ಲಮ್ಸ್ ಬರ್ಕೊಂಡು ಹೋಗ್ತಾವೆ, ಡೆರಿವೇಷನ್ಸ್ ಬರ್ಕೊಂಡು ಹೋಗ್ತಾವೆ. ನಾನಂತೂ ನನ್ನ ಬೆಸ್ಟ್ ಕೊಡ್ತೀನಿ. ಬಟ್ ನನಗೆ ಏನು ಗೊತ್ತಾಗಲ್ಲ ಅಂದ್ರೆ ನಿಮ್ಮ ರಿಯಾಕ್ಷನ್, ನಿಮ್ಮ ಮುಖ ಕಾಣೋಂಗಿಲ್ಲ, ನಿಮ್ಮದು ಪ್ರೆಸೆನ್ಸಲ್ಲಿ ಫೀಲ್ ಆಗೋಂಗಿಲ್ಲ. ಅದು ಇಂಪಾರ್ಟೆಂಟ್. ಏನೊಂದು ಸಾಲ್ವ್ ಮಾಡಿದೆ, ಏನೋ ಡಿರೈವ್ ಮಾಡಿದೆ, ನಿಮ್ಗೆ ಅದು ಗೊತ್ತಾಗಿದೆ, ಏನೋ ನಿಮ್ಮದೆಲ್ಲ ಎಕ್ಸ್ಪ್ರೆಷನ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ದ್ಯಾಟ್ ಐ ಕಾಂಟ್ ಗೆಟ್ ನೌ. ಇಟ್ಸ್ ಓಕೆ, ವಿ ವಿಲ್ ಡೂ, ಕಂಟಿನ್ಯೂ ಮಾಡೋಣ. Okay, we'll continue with the solutions in the next video. Thank you.